ಪ್ರೋಗ್ರೆಸ್ ಪ್ರಾಸೆಸ್ ಬಗ್ಗೆ ಹೇಳುವಾಗ ನಂಗೆ ಇಸ್ರೋದ ಪ್ರೋಗ್ರೆಸ್ ಪ್ರಾಸೆಸ್ ಬಗ್ಗೆನೂ ಕೇಳಬೇಕು ಅಂತ ಹೇಳಿ. ಯಾಕಂದ್ರೆ ನಾವು ಈ ವಿಟಿಎಲ್ ಹೇಳಿದ್ವಿ, ಮುಂಚೆ ಬಾಹ್ಯಾಕಾಶ ವಿಜ್ಞಾನಿಗಳನ್ನ ಭಾರತದವರನ್ನ ಹಾವಾಡಿಗರು ಅಂತ ಕರೆದ ವಿದೇಶಿ ವಿಜ್ಞಾನಿಗಳು ಇವತ್ತು ಭಾರತೀಯರ ಸಾಧನೆಯನ್ನ ಕೊಂಡಾಡ್ತಿದ್ದಾರೆ ಬಾಹ್ಯಾಕಾಶ ಕ್ಷೇತ್ರದಲ್ಲಿ. ಸೊ ಈ ಜರ್ನಿ ಸುಲಭದಾಗಿರ್ಲಿಲ್ಲ ಸರ್. ಈ ಜರ್ನಿಯಲ್ಲಿ ಆ ಸಂದರ್ಭಕ್ಕೆ ಅನುಗುಣವಾಗಿ ಬರುವ ಸರ್ಕಾರಗಳ ಪಾತ್ರ ಕೂಡ ಬಹಳ ಮುಖ್ಯ ಅನ್ಸುತ್ತೆ. ಏನ್ ಹೇಳ್ತೀರಿ? ಈಗ ಒಂದು ನಮಗೆ ಸ್ವಾತಂತ್ರ್ಯ ಬಂದಾಗ 1947ನೇ ಇಸ್ವಿನಲ್ಲಿ ಸ್ವಾತಂತ್ರ್ಯ ಬಂದಿದ್ದು. ಮನುಷ್ಯನಿಗೆ ಒಂದು ಹೊಸ ಟೆಕ್ನಾಲಜಿಕಲ್ ಕೇಪಬಿಲಿಟಿ ಅಂತಂದಾಗ ಭೂಮಿಯಿಂದ ಹೊರಗಡೆ ಒಂದು ವಸ್ತುವನ್ನ ಸುತ್ತೋ ಹಂಗೆ ಮಾಡೋ ಅಂತ ಒಂದು ಕೆಪಾಸಿಟಿನ ರಷ್ಯಾದವರು 1957ನೇ ಇಸ್ವಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಡೆಮಾನ್ಸ್ಟ್ರೇಟ್ ಮಾಡಿದ್ರು. ಆವಾಗ ನಮ್ಮ ದೇಶ ನೋಡಿದ್ರೆ ಸ್ವಾತಂತ್ರ್ಯ ನೂರಾರು ವರ್ಷಗಳ ಕಾಲ ಬೇರೆಯವರ ಆಳ್ವಿಕೆಯಲ್ಲಿದ್ದಂತ ಒಂದು ದೇಶ, ತುಂಬಾ ಆರ್ಥಿಕ ಸ್ಥಿತಿಯಲ್ಲಿ ಕೆಳಮಟ್ಟದಲ್ಲಿದ್ದಂತ ದೇಶಕ್ಕೆ ಆ ಸಂದರ್ಭದಲ್ಲಿ ಬೇಕಾಗಿದ್ದೇನು ಅಂತ ಯೋಚನೆ ಮಾಡಿದ್ರೆ ಎಲ್ರಿಗೂ ಆಹಾರ, ವಿದ್ಯೆ, ಅವ್ರಿಗೆ ಬೇಕಾದಂತ ಒಂದು ನೆರಳಿಗೆ ಬೇಕಾಗುವಂಥದ್ದು ಅದನ್ನ ಮಾಡಬೇಕಾಗಿದ್ದು ಸರ್ಕಾರದ ಕರ್ತವ್ಯ ಇದ್ದಿದ್ದು. ಆ ಸಂದರ್ಭದಲ್ಲಿ ಈ ಒಂದು ಹೊಸ ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು ನಮ್ಮ ದೇಶದ ಬೆಳವಣಿಗೆಗೆ ತುಂಬಾ ಸಹಾಯಕಾರಿ ಆಗೋ ಹಂಗೆ ಮಾಡಬಹುದು ಅನ್ನೋದನ್ನ ಯೋಚನೆ ಮಾಡಿದ್ದವರು ಒಬ್ರು ವಿಕ್ರಮ್ ಸಾರಾಭಾಯ್, ಹೋಮಿ ಬಾಬಾ ಅಂತ ವಿಜ್ಞಾನಿಗಳು. ಅವ್ರದ್ದು ಏನು ಉದ್ದೇಶ ಇತ್ತು ಅಂದ್ರೆ, ನಮ್ಮ ದೇಶದಲ್ಲಿ ಅತಿ ಶೀಘ್ರವಾಗಿ ಬೆಳವಣಿಗೆ ಆಗ್ಬೇಕಾದ್ರೆ ಅದಕ್ಕೆ ಬೇಕಾಗುವಂತ ಸೌಲಭ್ಯಗಳನ್ನು ಒದಗಿಸಕ್ಕೆ ಸಾಧ್ಯ ಆಗೋದು ವಿಜ್ಞಾನ ತಂತ್ರಜ್ಞಾನಗಳ ಮೂಲಕ ಅಂತ ತಿಳ್ಕೊಂಡಿದ್ದಾಗ ಈ ಬಾಹ್ಯಾಕಾಶ ತಂತ್ರಜ್ಞಾನವನ್ನ ಹೇಗೆ ಉಪಯೋಗಿಸ್ಬೇಕು ಅಂತ. ಆ ಸಮಯದಲ್ಲಿ ಈಗ ನಮ್ಮ ದೇಶದಲ್ಲಿ ಸುಮಾರು ಒಂದು 36 ಕೋಟಿ ಜನ ಇದ್ದಂತ ಸಂದರ್ಭ. ಎಲ್ಲರಿಗೂ ಮಾಹಿತಿ ಸಿಗ್ಬೇಕಾದ್ರೆ ಆ ಸಂದರ್ಭದಲ್ಲಿ ಯಾವ ಕಷ್ಟ ಇತ್ತು ಅಂದ್ರೆ, ಪ್ರತಿ 1 ಕಿಲೋಮೀಟರ್ಗೆ ಒಂದು ಮೈಕ್ರೋವೇವ್ ಟವರ್ ಇಟ್ರೆ ಇಂಡಿಯಾ 3.25 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್. ಅಷ್ಟು ಕಡೆ ನೀವು ಟವರ್ಗಳನ್ನ ಇಟ್ಟು ಮಾಡಬೇಕು ಅಂದ್ರೆ ತುಂಬಾ ಕಷ್ಟ ಇತ್ತು. ಆದರೆ ಉಪಗ್ರಹದಲ್ಲಿ ಭೂಸ್ಥಿರ ಕಕ್ಷೆಯಲ್ಲಿ ಒಂದು ಉಪಗ್ರಹ ಇದ್ರೆ ಭೂಮಿಯ 1/3 ಒಂದು ಭಾಗ ನೋಡಬಹುದು. ಅದರ ಮೂಲಕ ಇಡೀ ಭಾರತ ದೇಶವನ್ನ ಮಾಹಿತಿ ಕೊಡೋದಕ್ಕೆ ತರಕ್ ಸಾಧ್ಯ ಅಂತ. ಅದಕ್ಕೆ ಅವಾಗ ಏನ್ ಮಾಡಿದ್ರು ಅಂದ್ರೆ, ಇವಾಗ 1975ನೇ ಇಸ್ವಿ, ಇವಾಗ ಆಕ್ಚುಲಿ 50 ವರ್ಷ ಆಗತ್ತೆ ಆ ಕೆಲಸ ಮಾಡಿ. ಒಂದು ಸೈಟ್ ಅಂತ ಎಕ್ಸ್ಪೆರಿಮೆಂಟ್, ಸ್ಯಾಟಲೈಟ್ ಇನ್ಸ್ಟ್ರಕ್ಷನಲ್ ಟೆಲಿವಿಷನ್ ಎಕ್ಸ್ಪೆರಿಮೆಂಟ್. ಅದೇನ್ ಮಾಡ್ತು ಅಂದ್ರೆ, ಇಂಡಿಯಾ ಅಮೆರಿಕಾದವರು ತಯಾರು ಮಾಡದಂತ ಒಂದು ಅತಿ ಆಧುನಿಕ ಉಪಗ್ರಹವನ್ನ ಬಾರೋ ಮಾಡಿ ಇಂಡಿಯಾ ಮೇಲೆ 1 ವರ್ಷ ಕೆಲಸ ಮಾಡೋ ಹಂಗೆ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಅದನ್ನು ಉಪಯೋಗಿಸ್ಕೊಂಡು ನಮ್ಮ ದೇಶದ 2400 ಹಳ್ಳಿಗಳಲ್ಲಿ ಬ್ರಾಡ್ಕಾಸ್ಟಿಂಗ್ ಮೂಲಕ ಮಾಹಿತಿಯನ್ನ ಕೊಟ್ಟು ತೋರಿಸಿ ಸರ್ಕಾರಕ್ಕೆ ಮನದಟ್ಟು ಮಾಡಿಕೊಟ್ವಿ. ಈ ರೀತಿ ಒಂದು ಬಾಹ್ಯಾಕಾಶ ತಂತ್ರಜ್ಞಾನವನ್ನು ಉಪಯೋಗಿಸಿದ್ರೆ ಅತಿ ಶೀಘ್ರವಾಗಿ ಎಲ್ಲರಿಗೂ ಸಂಪರ್ಕ ಸಾಧನೆ, ಮಾಹಿತಿ ಕೊಡೋ ಸಾಧನೆ ಇದೆ. ಅದೇ ರೀತಿ ಫೋನ್ಗೆ, ಟೆಲಿಫೋನ್ ಕನೆಕ್ಷನ್ಗೆ, ಜೊತೆಗೆ ಸೈಕ್ಲೋನ್ಗಳು ಬಂದಾಗ ಈ ಒಂದು ಉಪಗ್ರಹದಿಂದ ಮೋಡಗಳ ಚಲನೆ ಎಲ್ಲ ನೋಡಿ ಅದು ಯಾವ ಸಮಯದಲ್ಲಿ ಯಾವ ಕೋಸ್ಟಿಗೆ ಬಂದು ಹೊಡೆಯುತ್ತೆ ಅನ್ನೋದು ತೋರ್ಸಕ್ಕಾಗೋ ಹಂಗಿದ್ರಿಂದ ಇತ್ತೀಚಿನ ದಿನಗಳಲ್ಲಿ ಸೈಕ್ಲೋನ್ ಬಂದಾಗ ಜೀವ ಉಳಿತಾ ಇದೆ 10,000 15,000. ಅಂದ್ರೆ ಒಂದು ಬಾಹ್ಯಾಕಾಶ ತಂತ್ರಜ್ಞಾನವನ್ನ ಉಪಯೋಗಿಸ್ಕೊಂಡು ನಮ್ಮ ದೇಶ ಯಾವ ರೀತಿ ಬೇರೆಯವರು ಮಾಡಿಲ್ದೇ ಇರೋ ಕೆಲಸಗಳನ್ನ ಮಾಡಿ ಉಪಯೋಗಿಸೋ, ಭಾರತ ದೇಶ ಮಾತ್ರ ಈ ಒಂದು ಬಾಹ್ಯಾಕಾಶ ತಂತ್ರಜ್ಞಾನದ ಕೆಲಸ ಶುರು ಮಾಡಿದ್ದು ಫಾರ್ ನಾನ್ ಮಿಲಿಟರಿ ಪರ್ಪಸ್. ಬೇರೆ ಎಲ್ಲ ದೇಶಗಳು ಶುರು ಮಾಡಿದ್ದು ಯಾರು ಮಿಲಿಟರಿಲಿ ಸ್ಟ್ರಾಂಗ್ ಅಂತ ತೋರ್ಸಕ್ಕೆ. ಅಂದ್ರೆ ಈಗ ನೀವು ಹೇಳಿದ್ರಲ್ಲಿ ಏನು, ವಿಜ್ಞಾನಿಗಳ ಯೋಚನೆ ಏನಿತ್ತಪ್ಪ ಅಂದ್ರೆ, ನಮ್ಮ ದೇಶ ಬೆಳಿಬೇಕಾದ್ರೆ ಇದಕ್ಕೆ ಈ ವಿಜ್ಞಾನ ತಂತ್ರಜ್ಞಾನದ ಅಳವಡಿಕೆ ತುಂಬಾ ಮುಖ್ಯ. ಅದರಿಂದ ನಮ್ಮಲ್ಲಿ ನೀವೇನೇ ಹೇಳಿದ್ರು, ಹಾವಾಡ್ಗ ಇರ್ಬೋದು, ಅದೆಲ್ಲ ಇದ್ದಿದ್ರು ಇಂಟ್ರಿನ್ಸಿಕ್ ಕೇಪಬಿಲಿಟಿ ಏನಿದೆ, ಇಂಟೆಲೆಕ್ಚುಯಲ್ ಕೇಪಬಿಲಿಟಿ ಏನಿದೆ, ಅದು ಬಹಳ ವರ್ಷಗಳ ಕಾಲ ಸಪ್ರೆಸ್ ಆಗಿತ್ತು. ತನಗೆ ಅವಕಾಶ ಸಿಕ್ಕಾಗ ಅವಕಾಶವನ್ನು ಉಪಯೋಗಿಸ್ಕೊಂಡು ಹಂತ ಹಂತವಾಗಿ ಬೆಳೆಸ್ತಾ ಇದೇ ವರ್ಷ ನೀವು ನೋಡಿದ್ರಿ, ಮೊನ್ನೆ ಈಗ 50 ವರ್ಷ ಕಂಪ್ಲೀಟ್ ಆಯ್ತು ಅಂತ ಹೇಳಿದೆ ಆ ಸೈಟ್ ಎಕ್ಸ್ಪೆರಿಮೆಂಟ್ಗೆ. ಅದು ಶುರು ಮಾಡಿದ್ದು 1 ಆಗಸ್ಟ್ 1975. ಈ ವರ್ಷ 30 ಜುಲೈಯಲ್ಲಿ ಇಸ್ರೋ ಸಂಸ್ಥೆ ಒಂದು ಪ್ರಪಂಚದ ಅತಿ ದೊಡ್ಡ ಒಂದು ಉಪಗ್ರಹವನ್ನ ಇಂಡಿಯಾ ಹಾಗೂ ಅಮೆರಿಕಾದವರು ಜೊತೆಗೂಡಿ ತಯಾರಿಸಿದಂತ ಒಂದು ಉಪಗ್ರಹವನ್ನ ಇಂಡಿಯಾ ದೇಶ ಲಾಂಚ್ ಮಾಡಿತು. ಅಂದ್ರೆ ಆ ಸಮಯದಿಂದ ಈ ಸಮಯದವರೆಗೆ ನಾವು ಎಷ್ಟು ಮುಂದೆ ಬಂದಿದ್ದೀವಿ ಅನ್ನೋದು ಗೊತ್ತಾಗುತ್ತೆ. ಈ ಒಂದು ಉಪಗ್ರಹದ ಒಂದು ಹೆಗ್ಗಳಿಕೆ ಏನಪ್ಪಾ ಅಂದ್ರೆ, ಈಗ ಹೆಂಗೆ ಮನುಷ್ಯ ತನ್ನನ್ನ ತಾನು ಆರೋಗ್ಯದಲ್ಲಿ ನೋಡ್ಕೋಬೇಕಾದ್ರೆ
24/7 ಎಷ್ಟೊಂದು ಮಾನಿಟರ್ ಮಾಡ್ತೀವಿ, ಹಾರ್ಟ್ ರೇಟು, ಪಲ್ಸ್ ರೇಟು ಅಥವಾ ಟೆಂಪರೇಚರ್ ಅದೆಲ್ಲ. ಅದೇ ರೀತಿ ಭೂಮಿಯನ್ನ ನೀವು ನಿರಂತರವಾಗಿ ನೋಡ್ತಾ ಇದ್ರೆ ಅದರ ಬಗ್ಗೆ ಮಾಹಿತಿ ತಗೊಂಡ್ರೆ ಅದರ ಹೆಲ್ತ್ ಬಗ್ಗೆ ಕಂಡುಹಿಡಿಯೋದಕ್ಕೆ ಈ ಒಂದು ಉಪಗ್ರಹ ಇದುವರೆಗೂ ತಯಾರಾಗಿರೋ ಎಲ್ಲ ರಿಮೋಟ್ ಸೆನ್ಸಿಂಗ್ ಉಪಗ್ರಹಗಳಲ್ಲಿ ಏನು ಮಾಹಿತಿ ಬರುತ್ತೆ ಅದಕ್ಕಿಂತ ಹೆಚ್ಚು ಮಾಹಿತಿಯನ್ನ ಒಂದು ದಿನದಲ್ಲಿ ತಯಾರು ಮಾಡುತ್ತೆ. ಇಡೀ ಪ್ರಪಂಚಕ್ಕೆ ಈ ಮಾಹಿತಿ ಸಿಗುತ್ತೆ. ಇಂಥ ಒಂದು ಕೆಲಸವನ್ನ ನಾವು ಹಂತ ಹಂತವಾಗಿ ಬೆಳೆಸ್ಕೊಂಡು ಇಂಡಿಜಿನಸ್ ಆಗಿ ಡೆವಲಪ್ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು